ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದ್ರೂ ಕೂಡ ರೇಟ್ ಜಾಸ್ತಿ ಆಗ್ತಿದೆ ಅನ್ನೋದು ಆರೋಪ. ನೋಡಿ, ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ. 2026ರಲ್ಲಿ ವಿ ಹ್ಯಾವ್ ಇಂಪೋರ್ಟೆಡ್ ನಿಯರ್ಲಿ 7,000 ಕೋಟಿ ಮೌಲ್ಯದ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಸೊ ಈ ದುಡ್ಡನ್ನು ನೀವು ಡಾಲರ್ ಅಲ್ಲೇ ಕೊಡ್ಬೇಕಾಗ್ತದೆ. ಇಂಥ ವಿಚಾರಗಳನ್ನು ಹೇಳಿದಾಗ ಮತ್ತೆ ಪೆಟ್ರೋಲ್ ಡೀಸೆಲ್ ಅಷ್ಟೇ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ. ಹೌದು, ಡಾಲರ್ ರೇಟ್ ಕುಸಿತಕ್ಕೆ ರೀಸನ್ಸ್ ಏನು? ಮಾರ್ಕೆಟ್ ನ ಬೇರೆ ಬೇರೆ ಸ್ಥಿತಿಗತಿಗಳು. ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿತ್ತು ಅಂತ ಹೇಳಿ ಬಿಜೆಪಿಗರಿಗೆ ಹೆದರಿಕೆ ಆಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಸುಳ್ಳುಗಳನ್ನ ಜನರ ಮುಂದೆ ಇಡುವಂತ ಕೆಲಸ ನಮ್ಮ ಯಂಗ್ಸ್ಟರ್ಸ್ ಮಾಡ್ತಾ ಇದ್ದಾರೆ. ಈಗ ಒಂದ್ ನಿಮಿಷ ಕೇಳಿ, ಅವ್ರಿಗೆ ಇರ್ತಕ್ಕಂಥ ಫಾಲೋವರ್ಸ್ ಅನೇಕ ಜನ ಫೇಕ್ ಇರ್ತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಒಂಚೂರು ಬಿಜೆಪಿಗೆ ಫೇವರ್ ಆಗೋ ತರ ಇದ್ದಿದ್ರೆ ಇಡೀ ಬಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿಸ್ತಾ ಇತ್ತು. ಆ ರೀತಿ ನೋಡಿ, ನಾನು ಇನ್ಸ್ಟೆಂಟ್ ಬಟ್ಸ್ಗೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ನಿಮ್ಗೆ ದೇಶದ ಯುವಕರನ್ನ ಜಿರಳೆಗಳು ಅಂತ ಹೇಳಿದ್ರೆ ನೀವು ಒಪ್ಪತ್ತೀರಾ? ಅಲ್ಲ, ಅದನ್ನ ಒಪ್ಪುವಂತದ್ದು ಪರಿಸ್ಥಿತಿ ಕೂಡ ಇಲ್ಲ. ದೇಶದ ಯುವಕರು ದಡ್ರು ಅಂತನಾ?